ಉರಿತಾ ಇತ್ತು ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ಉರಿತಾ ಇತ್ತು ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ನೀವು ಇದರಲ್ಲಿ ನೀನೇ ಕೇಳ್ತೀಯ ನನ್ಗೆ 5 ವರ್ಷ ಅಲ್ಲ ಸರ್ ಎದುರನ್ನು ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು ಮತ್ತೆ ಹೇಳಿದಂಗ ಮಾಡ್ಕೊಡ್ತೀನಿ ಬೇಕು ಅಂತ ತಾರತಮ್ಯ ಮಾಡಿದ್ರೆ ಹಾಗೆ ಸರ್ ಅದನ್ನ ಇಲ್ಲ ಇಲ್ಲ ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು ಉರಿತಾ ಇತ್ತು ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ ಉರಿತಾ ಇದೆ ಗಾದೆ ಅವ್ರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾವ್ರ ಸರ್ ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪೂಜೆ ಮಾಡ್ತಾರೆ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ ಉರಿತಾ ಐತೆ ಅಂತ ಅರ್ಥ ಆಯ್ತಲ್ಲ ಜಗಳ ಉರಿತಾ ಇಲ್ಲ ಗಾದೆ ಅದು ಇಲ್ಲ ಸರ್ ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಕ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ಮತ್ತು ಗಾದೆ ಹೇಳಿದ್ರು ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ ಆಯ್ತು. ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್ ಅದಕ್ಕೆ ಇನ್ನೊಂದ್ಸರಿ ಗಾದೆ ಹೇಳಿ. ಬೇಡ ಸರ್, ಇನ್ನೊಂದ್ಸರಿ ಹೇಳ ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್ ಈಗ ಅವ್ರು ಸುಮ್ನಿದ್ದಾರೆ, ನೀವ್ಯಾಕೆ ಸುಮ್ನಿರಲ್ಲ? ಯಾರು ಅವ್ರು ಸುಮ್ನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್ ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಆಯ್ತು. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ ನನ್ಗೆ 5 ವರ್ಷ? ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ ಇಲ್ಲಿ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ. ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಾಡಿ ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮ್ಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರ 1000 ಹೇಳ್ತಾರೆ. ಅವ್ರು 1000 ಹೇಳ್ತಾರಪ್ಪ. ಯಾರು ಹೋಗಿರ್ಲಿಲ್ಲ. ಆಗ ಬಿಜೆಪಿ ಕೊಡ್ತೀರಿ ಸುರೇಶ್. ಅವ್ರು ನೀವೇ ಸೇರಿಸ್ಕೊಂಡು ನೀವ್ಯಾಕೆ ಅವ್ರ ಜೊತೆ ಹೋಗಿದ್ದೀರಿ? ಬಂದಿರಲ್ಲ ಅವಾಗ ಸರ್ಕಾರ ನೀವು
ಧರ್ಮ- ನಾವು ಹೋಗೋದು ಬಿಡೋದು ನೀವು ಬಿಡಿ, ಧರ್ಮ- ನೀವು ಯಾಕೆ ಹೋಗಿದ್ದೀರಿ? ಅವ್ರ ಜೊತೆಲಿ ಹೋಗಿರ್ಲಿಲ್ವಾ ಸರ್ ಅವ್ರು ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವರೇ ಫಸ್ಟ್ ನಾವು ಮಾಡಿದ್ರಿ ಸರ್. ಕರ್ಕೊಂಡು ಹೋಗಿದ್ದು ಯಾರು? ಎರಡು ಸಾವಿರ ಬಾಂಬೆ ಕರ್ಕೊಂಡು ಹೋಗಿದ್ದು ಯಾರು? ಇಲ್ಲ, ಬಾಂಬೆ ಕರ್ಕೊಂಡು ಹೋಗಿದ್ದು ತಾಳಿ ಕಟ್ಟಿ ಬಂದವರು ಆರ್ಕೊಂಡಿದ್ದೀರಾ? ಏನ್ ಸರ್ ಯಡಿಯೂರಪ್ಪ ಗೆಲ್ಲತ್ ಸಾಹೇಬ್ರೆ, ಹೋಗಿ ನೀವು ಬಾಯಿ ಮುಖ್ಯಮಂತ್ರಿ ಬಿಟ್ಟಿದ್ದೀರಿ ಅಲ್ವಾ? ಅನ್ಬಿಟ್ಟು ನೀವ್ ನೆನ್ಪಿದ್ರೆ ಆಯ್ತು. ಹೌದಾ ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಎರಡು ಸಾವಿರ ಹೋಗಿದ್ದು ಅವರೇ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಇಲ್ಲ ಅದೊಂದು clarification ಕೊಟ್ಬಿಡಿ, ಬೆಲ್ಲದ್ ಸಾಹೇಬ್ರೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಉತ್ತರಿಸಿ. ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರಿಸುವ ಜನರು ಪ್ರಶ್ನೆ ಕಾಂಗ್ರೆಸ್ಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಅರವಿಂದ್, ಹೈಕಮಾಂಡ್ ಅವರು ಲಿಖಿತ ಮೂಲಕ ಮುಖ್ಯಮಂತ್ರಿಗಳಿಗೆ 5 ವರ್ಷ ಆಶೀರ್ವಾದ ಉತ್ತರಿಸುವಂತ ಮಾಡಿದ್ದಾರೆ, ಪ್ರಶ್ನೆ ಸ್ಪಷ್ಟನೆ ಮಾಡಲಿಲ್ಲ.